ಮನ್ಸಿಗೆ ಬೇಜಾರಾದ್ರೂ ಕೂಡ ಖುಷಿಯಿಂದನೇ ಗಣೇಶಪ್ಪನ ಕಳ್ಸಿಕೊಟ್ಟು ಮುಂದಿನ ವರ್ಷ ಅವ್ರು ಬರೋ ತನಕನೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇರ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ವ್ಲಾಗ್ ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವಂತೂ ಡಿಜೆ ಮ್ಯೂಸಿಕ್ಗೆ ಟಮಟೆ ಬೀಟಿಗೆ ಡ್ಯಾನ್ಸ್ ಹಾಕೋತಾ ಮುಂದೆ ಬಂದ್ವಿ. ಸ್ವಲ್ಪ ಸುಸ್ತಾಯ್ತು, ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಬೇಕ್ರಿ ಹತ್ರ ಕುತ್ಕೊಂಡು ನೀರೆಲ್ಲ ಕುಡಿತಾ ಇದ್ವಿ. ಅಷ್ಟರಲ್ಲೇ ಗಣೇಶಪ್ಪನ ಮೆರವಣಿಗೆ ಕೂಡ ಬಂತು. ಅಲ್ಲಿ ಪೂಜೆ ಮಾಡಿಸೋರೆಲ್ಲ ಮಾಡಿಸ್ತಾ ಇದ್ರು, ಜೊತೆಗೆ ಪ್ರಸಾದ ಕೂಡ ಕೊಡ್ತಾ ಇದ್ರು. ನಮಗೂ ಹೆಂಗಿದ್ರು ಹೊಟ್ಟೆ ಹಸಿತ್ತು ಅಂತ ಅಲ್ಲೇ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಸೀದಾ ಜಾತ್ರೆ ಒಳಗಡೆ ಹೊರಟ್ವಿ. ಈ ಸಲ ವಿಶೇಷವಾಗಿ ಹುಲಿ ಕುಣಿತದವ್ರು ಕೂಡ ಬಂದಿದ್ರು. ಅವ್ರ ಜೊತೆ 4 ಸ್ಟೆಪ್ ಹಾಕೋಣ ಅಂತ ಅನ್ಕೊಂಡ್ವಿ, ಬಟ್ ನಾವು ಹೋದ ತಕ್ಷಣ ಮ್ಯೂಸಿಕ್ ಆಫ್ ಆಯ್ತು. ಸೊ ಅಲ್ಲಿಂದ ಸೀದಾ ಮತ್ತೆ ಡಿಜೆ ಕಡೆ ಬಂದ್ವಿ. ನಮ್ ಸಾಹೇಬ್ರು ಅವ್ರ ಫ್ರೆಂಡ್ಸ್ ಗಳ ಜೊತೆ ಸ್ಟೆಪ್ ಹಾಕೋದ್ರಲ್ಲಿ ಬಿಸಿ ಇದ್ರು. ಹಂಗೆ ನಾವು ಕೂಡ ನಮ್ ಕುಳ್ಳಿ ಮೇಡಮ್ ಅವ್ರ ಜೊತೆ ಸ್ಟೆಪ್ ಹಾಕೋದ್ರಲ್ಲಿ ಬಿಸಿ ಇದ್ವಿ. ಅದಾದ್ಮೇಲೆ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು 4 ಟಪಂಗುಚ್ಚಿ ಹಾಕಿ ಮತ್ತೆ ಸುಸ್ತಾಯ್ತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಜರ್ಕಿನ್ ತರದಿತ್ತು ಅಂತ ಸೀದಾ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಎಡಿಟಿಂಗ್ ಕೆಲ್ಸನು ಸ್ವಲ್ಪ ಮುಗಿಸ್ಕೊಂಡ್ವಿ. ನೋಡಿ, ನಾವ್ ಏನೇ ಎಂಜಾಯ್ಮೆಂಟ್ ಇದ್ರು ಕೂಡ ನಮ್ ಕೆಲ್ಸ ನಾವ್ ಬಿಡೋಂಗಿಲ್ವಲ್ಲ. ಎಷ್ಟೇ ಸುಸ್ತಾಗ್ಲಿ ಎಷ್ಟೇ ಟೈಮ್ ಆಗ್ಲಿ ನಮ್ ಕೆಲ್ಸ ನಾವ್ ಮಾಡ್ಲೇಬೇಕು. ಇನ್ನ ಪಟ್ಟಂತ ಎಡಿಟಿಂಗ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹಂಗೆ ತಲೆನೋವ್ತೈತೆ ಅಂತ ವಿಕ್ಸ್ ಹಾಕೊಂಡು ಧೂಳಾಗುತ್ತೆ ಅಂತ ಮಾಸ್ಕ್ ಹಾಕೊಂಡು ಮತ್ತೆ ಸೀದಾ ಜಾತ್ರೆ ಒಳಗಡೆ ಬಂದ್ವಿ. ಹಂಗೆ ಬರ್ತಾ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ಇನ್ನೇನ್ ಗಣೇಶಪ್ಪನ ಎತ್ತೋ ಟೈಮ್ ಆಯ್ತು ಅಂತ ಸೀದಾ ಕಲ್ಯಾಣಿ ಕಡೆ ಬಂದ್ವಿ. ಇವಾಗ ಎತ್ತುತ್ತಾರೆ ಅವಾಗ ಎತ್ತುತ್ತಾರೆ ಅಂತ ಕಾಯ್ಕೊಂಡು ಕೂತಿದ್ವಿ. ಪಾಪ ನಮ್ ಸಾಹೇಬ್ರು ಓಡಾಡಿ ಸುಸ್ತಾಗಿ ಕೆಳಗಡೆನೆ ಕುತ್ಕೊಂಡ್ಬಿಟ್ರು. ಅದಾದ್ಮೇಲೆ ಗಣೇಶಪ್ಪನ ಎತ್ತೋ ಟೈಮ್ ಬಂತು. ನೋಡಿ, ಎಲ್ಲಾರು ಒಂದ್ ಕೂಗ ಹಾಕಿದ್ರು. ಮೋಸ್ಟ್ಲಿ ನಿದ್ದೆ ಮಾಡ್ತಿದ್ದವರು ಕೂಡ ಪಟ್ ಅಂತ ಎದ್ದು ಕೂತ್ಕೊಂಡ್ರು ಅನ್ಸುತ್ತೆ. ಇನ್ನು ನಮ್ ಗಣೇಶಪ್ಪ 360 ಡಿಗ್ರಿಲೂ ಒಂದ್ ರೌಂಡ್ ತಿರುಗ್ಬಿಟ್ಟು ಎಲ್ಲಾರ್ಗೂ ಕೂಡ ಈ ವರ್ಷದ ಕೊನೆ ದರ್ಶನ ಕೂಡ ಕೊಟ್ರು. ಹಾಗೆ ಮದ್ದು ಗುಂಡಿನ ಸೌಂಡ್ ಅಂತೂ ಹೆವಿಯಾಗೆ ಇತ್ತು ಬಿಡಿ. ಮನ್ಸಿಗೆ ಬೇಜಾರಾದ್ರೂ ಕೂಡ ಖುಷಿಯಿಂದನೇ ಗಣೇಶಪ್ಪನ ಕಳ್ಸಿಕೊಟ್ಟು ಮುಂದಿನ ವರ್ಷ ಅವ್ರು ಬರೋ ತನಕನೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇರ್ತೀವಿ. ಇವತ್ತು ಗಣೇಶಪ್ಪನ ಕಳ್ಸಿಕೊಟ್ಟಿದೀವಿ, ಹಂಗಂತ ಇವತ್ತಿಗೆ ಜಾತ್ರೆ ಏನ್ ಮುಗ್ದಿಲ್ಲ. ಇನ್ನು 2 ದಿವಸ ಇದೇ ವಾತಾವರಣ ಇದ್ದೇ ಇರುತ್ತೆ ನಮ್ ತಿಪ್ಟೂರಲ್ಲಿ. ಹಾಗೆ ಇನ್ನೊಂದು ನಾನು ಮೆನ್ಷನ್ ಮಾಡ್ಲೇಬೇಕು, ತುಂಬಾ ಅಂದ್ರೆ ತುಂಬಾ ಜನ ನನ್ನನ್ನ ಕಂಡಿಡಿದು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ದೀರಾ. ತುಂಬಾನೇ ಖುಷಿ ಆಯ್ತು ನನಗಂತೂ. ಈ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.